ಮೆಡಿಕಲ್ ಹೆಲ್ಪನ್ನು ನನಗೆ ತುಂಬ ಇಂಪಾರ್ಟೆಂಟ್ ಬೇಕಾಗಿತ್ತು. ಮೊದಲು ಬೇಕಾಗಿದ್ದು ಜರ್ಮನಿನಲ್ಲಿ. ಯಾಕೆ ಅಂತಂದರೆ ಈ ಆ್ಯಂಗ್ಸೈಟಿ ಪ್ಯಾನಿಕ್ ಅಟ್ಯಾಕ್ ಬಂದಾಗ ಹಾರ್ಟ್ ರೇಟು ತುಂಬ ಜಾಸ್ತಿ ಆಗೋಗೋದು. ಬ್ಲಡ್ ಪ್ರೆಷರ್ 220 260 ಅನ್ಕಾನ್ಷಿಯಸ್ ಲೆವೆಲ್ಲು, ಆಲ್ಮೋಸ್ಟ್ ನನಗೆ ಉಸಿರಾಡೋಕ್ಕೂ ಆಗ್ತಾಯಿರಲಿಲ್ಲ, ಆ ಲೆವೆಲ್ಗೆ ಹೊರ್ಟಾಗ್ತಾಯಿತ್ತು. ಸೊ ತಡ್ಕೊಳಕ್ಕಾಗ್ತಿರ್ಲಿಲ್ಲ, ಭಾಳಷ್ಟು ನೋವನ್ನು ಅನುಭವಿಸಿದ್ದೀನಿ. ಸೊ ಆ ಟೈಮಲ್ಲಿ ನಿಂತ್ಕೊಂಡಂಥ ಜರ್ಮನ್ ಡಾಕ್ಟರ್ಸು ಭಾಳ ಹೆಲ್ಪ್ ಮಾಡಿದ್ರು. ಒಬ್ಬರಿಂದ ಇನ್ನೊಬ್ಬರು ದೇ ವೆಂಟ್ ಬಿಯಾಂಡ್ ಅಂತ ಹೇಳ್ಬೋದು. ಜರ್ಮನಿನಲ್ಲಿ ಸೈಕ್ಯಾಟ್ರಿಸ್ಟ್ ಅಪಾಯಿಂಟ್ಮೆಂಟ್ ತೊಗೊಳ್ಳೋದು 1 ವರ್ಷ ಟೈಮು. ನಾವು 1 ವರ್ಷದೊಳಗಡೆ ನಾನು ಬಹುಶಃ ಇರ್ತಾ ಇರಲಿಲ್ವೋ ಏನೋ. ಸೊ ಎಮರ್ಜೆನ್ಸಿನಲ್ಲಿ ಎಲ್ಲ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಅವರದ್ದು ನಂದನ್ನು ಪ್ರಯಾರಿಟಿ ತೊಗೊಂಡು ಎಂಟರ್ಟೈನ್ ಮಾಡಿ ಅಲ್ಲಿ ಸೆಂಟ್ರಲ್ನ ಸೇರಿಸಿ ಅವರು ಒಂದು ಪ್ರಯಾರಿಟಿನಲ್ಲಿ ತೊಗೊಂಡು ಮುಗಿಸಿದ್ದಾರೆ. ಅದ್ರ ಜೊತೆಗೆ ಎಂಡೋಕ್ರೈನಾಲಜಿಸ್ಟು, ಅದ್ರ ಜೊತೆಗೆ ಯಾಕೆ ಲ್ಯಾಬ್ರೇಟ್ರಿನೂ ಮುಂದೆ ನಿಂತ್ಕೋತು. ಕೊರೋನಾ ಟೈಮು, ಪ್ಯಾಂಡಮಿಕ್ ಟೈಮ್, ಪೀಕು, ಆ ಟೈಮಲ್ಲಿ DNA ಅನಾಲಿಸಿಸು ಅದು ಇದು. ಇವಾಗ ಕೊರೋನಾ ಮ್ಯೂಟೇಷನ್ಸು ಎಷ್ಟು ಒದ್ದಾಡ್ತಾಯಿದ್ರು ಜನ, ಎಲ್ರಿಗೂ ಪರಿಚಯ ಇದ್ದದ್ದು. ಈ ಒಂದು ಟೈಮ್ನಲ್ಲಿ ಇದೆಲ್ಲ ಒಂದು ಫಿಗರ್ ಔಟ್ ಮಾಡಿ ನಿಂತ್ಕೊಂಡು ಜಿನೋಮಿಕ್ಸನ್ನು ಸ್ಟಡಿ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇವರು ಹೊರದೇಶದಿಂದ ಬಂದಿದ್ದಾರೆ ಅಂತ ಆ ಲೆವೆಲ್ ನಿಂತ್ಕೊಂಡ್ರಲ್ಲ. ಜರ್ಮನಿ ಸ್ಟೂಡ್ ಸಮ್ವೇರ್ ಎಲ್ಸ್. ಜರ್ಮನ್ರು ನಂತರದವರು ಎಷ್ಟೋ ಜನ ಕ್ಯೂನಲ್ಲಿದ್ದವರು ತುಂಬ ಬೇಜಾರು ಮಾಡ್ಕೊಂಬಿಟ್ರು. ಇದು ರೇಸಿಸಮ್ಮು, ನಮ್ಮ ಕಂಟ್ರಿನಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಜರ್ಮನಿನಲ್ಲಿ ಅದಾಗೋಯ್ತು, ಒಂದು ದೊಡ್ಡ ಗಲಾಟೆನೇ ಆಯ್ತದು. ಆದರೆ ಅದು ಬಿಟ್ಟು ಎಲ್ಲ ಒಂದು ಲೆವೆಲಿಗೆ ತರಿಸಿ ಯಾಕೆ ಇವ್ರಿಗೆ ಎಮರ್ಜೆನ್ಸಿ, ಇವ್ರಿಗೆ ಏನಾಗಿದೆ ಅಂತ ಒಬ್ಬರಾದ್ಮೇಲೆ ಇನ್ನೊಬ್ಬರು ಡಾಕ್ಟರ್ಸು ಫ್ಯಾಂಟಾಸ್ಟಿಕ್. ನಾನು ಅದರಲ್ಲಿ ಒಂದು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಈ ವಿಚಾರದಲ್ಲಿ ಅಂತ ನಾನು ನಿಮ್ಮ ಹಿಂದೆ ಹೇಳ್ತೀನಿ. ಇಂಥ ಒಂದು ವಿಚಾರಗಳೆಲ್ಲ ಜನರಿಗೆ ನಾನು ತಿಳಿಸ್ಬೇಕು. ಯಾಕಂತಂದರೆ ಇದೆಲ್ಲ ಪಾತ್ ಬ್ರೇಕಿಂಗ್ ಒಂದು ರಿಸರ್ಚು, ಒಂದು ಫೈಂಡಿಂಗ್ಸ್, ಇದನ್ನು ಜನರಿಗೆ ಅರಿವು ಮೂಡಿಸ್ಬೇಕು ಇದನ್ನು. ಅದೇ ಥರ ನಾನು ಇಂಡಿಯಾದಲ್ಲಿ ಬಂದಾಗ ಇಲ್ಲಿ ರಾಮಯ್ಯ ಹಾಸ್ಪಿಟಲ್ನಲ್ಲಿ ಇಮ್ಮಿಡಿಯೇಟ್ ವಿತೌಟ್ ಎನಿ ಡಿಲೇ ಡಾಕ್ಟರ್ ಪ್ರಮೀಳಾ ಕಾಲ್ರಾ ಅಂತಿದ್ದಾರೆ, ಅವರಾಗಲಿ ಡಾಕ್ಟರ್ ವಿರೂಪಾಕ್ಷ ಸೈಕ್ಯಾಟ್ರಿಸ್ಟ್, ಈಸ್ ಒನ್ ಆಫ್ ದ ಫೇಮಸ್ ಸೈಕ್ಯಾಟ್ರಿಸ್ಟ್ ಇನ್ ಇಂಡಿಯಾ, ಅವರಾಗಲಿ, ಆಮೇಲೆ ಡಾಕ್ಟರ್ ಉಷಾ ಆಗಲಿ, ಎಷ್ಟು ಜನ ನನಗೆ ನಿಂತ್ಕೊಂಡ್ರು ಬೆನ್ನಿಂದೆ ಅಂತಂದರೆ ಯು ವಾಂಟ್ ಇವನ್ ಇಮ್ಯಾಜಿನ್. ಬಟ್ ಏನಾಗುತ್ತೆ ಅಂತಂದರೆ ಇಂಡಿಯಾದಲ್ಲಿ ಕೆಲವು ಇಲ್ಲಿ ಹೇಳ್ಕೊಳ್ಳೋದಿಲ್ಲ. ಎಂಡೋಕ್ರಿನಾಲಜಿಸ್ಟ್ ಅಂದರೆ ಎಂಡೋಕ್ರಿನಾಲಜಿಸ್ಟ್ ಬರ್ದಿರ್ತಾರೆ, ಟ್ರಾನ್ಸೆಕ್ಷುವಲ್ಲು, ಟ್ರಾನ್ಸ್ಜೆಂಡರ್ ಕೇರು, ಈ ಥರದ್ದು ಯಾವುದೂ ಬರ್ದಿರೋದಿಲ್ಲ. ಓಪನ್ನಾಗಿ ಹೇಳಲ್ಲ ಜನ ಬಂದು, ಇದು ಹಿಂಗಿದೆ, ನಾವು ಈ ಥರ ಒಂದು ಸಪೋರ್ಟ್ ಮಾಡ್ತಾಯಿದ್ದೀವಿ ಅಂತ. ಬಟ್ ಇದು ಏನಾಗುತ್ತೆ ಅಂದರೆ ಈ ಬಿಸ್ನೆಸ್ ಕೆಳಗಡೆ ನಡೀತಾ ಇರೋದು. ಯಾಕಂತಂದರೆ ಜನರಿಗೆ ಅವೇರ್ನೆಸ್ ಇಲ್ಲ. ಆ ಡಾಕ್ಟ್ರು ಟ್ರಾನ್ಸ್ಜೆಂಡರ್ ಟ್ರೀಟ್ ಮಾಡ್ತಾರೆ ಅಂತ ಪಾಪ ಅವ್ರ ಹತ್ರ ಹೋಗೋದೇ ಇಲ್ಲ. ಇಂಥ ಒಂದು ಕತೆ ಆಗಿಬಿಟ್ರೆ ಅವರು ಹೇಳ್ಕೊಳ್ಳೋದಿಲ್ಲ. ಸೈಲೆಂಟಾಗಿ ಅವರು ಬಂದಿದ್ದ ಪೇಷಂಟನ್ನ ನೋಡಿಬಿಟ್ಟು ಮುಗಿಸಿ ಮೇಲೆ ಕಳಿಸ್ಬಿಡ್ತಾರೆ. ಸೊ ಈ ಸಮಾಜ ನಮ್ಮದು ಚೇಂಜ್ ಆಗಬೇಕಾಗಿದೆ. ಭಾಳಷ್ಟು ಕೆಲಸಗಳಿದೆ, ಅದು ತಮ್ಮ ಮುಂದೆ ನಾನು ಇಟ್ಟಿದ್ದೀನಿ.